ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಒಂದಷ್ಟು ಇನ್ಫಾರ್ಮೇಷನ್ ಇರೋಂಥ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನೀವು ಕಮೆಂಟ್ಸಲ್ಲಿ ಕೇಳ್ತಾ ಇದ್ದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಈ ವಿಡಿಯೋನ ಮಾಡ್ತಾ ಇರೋದು. ಅಂದರೆ ಏರ್ ಫಾಲ್ ಬಗ್ಗೆ ಕೇಳಿದ್ರಿ ಅಲ್ವಾ, ಆ ಒಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ 1.5 ವರ್ಷದಿಂದ ನಾನೊಂದು ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಅದರಿಂದ ನಿಜಕ್ಕೂ ಏರ್ ಫಾಲ್ ಕಡಿಮೆಯಾಗಿ ಹೇರ್ ಚೆನ್ನಾಗಿ ಗ್ರೋ ಆಗಿದೆ. ಲೇಡೀಸು ಮತ್ತು ಜೆಂಟ್ಸ್ ಇಬ್ಬರಿಗೂ ಯೂಸ್ ಆಗುವಂಥ ಯೂಸ್ಫುಲ್ ಟಿಪ್ಸ್ಗಳು ಶೇರ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಅಷ್ಟೇ ಅಲ್ಲ, ಇವತ್ತು ನಾನು ಇದು ಹಾಕ್ಕೊಂಡಿರೋವಂಥ ಟಾಪು, ಇದು ಅಂಬ್ರೆಲಾ ಟಾಪ್, ಸೀರೆನಲ್ಲಿ ಸ್ಟಿಚ್ ಮಾಡಿರೋದು. ಹೇಗಿದೆ ಅಂತ ಹೇಳಿ. ಈ ಸೀರೆನ ಒಣಗಾಕಿದಾಗ ಅದನ್ನು ಎತ್ಕೊಳ್ಳುವಾಗ ಸ್ವಲ್ಪ ಹರಿದೋಗ್ಬಿಡ್ತು. ಹಾಗಾಗಿ ವೇಸ್ಟ್ ಮಾಡೋದು ಯಾಕೆ ಅಂತ ಈ ಥರ ಒಂದು ಅಂಬ್ರೆಲಾ ಟಾಪ್ನ ಸ್ಟಿಚ್ ಮಾಡಿದ್ದೀನಿ. ಮತ್ತು ಈ ಥರ ಅಂಬ್ರೆಲಾ ಟಾಪ್ ಏನಾದರೂ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ರೆ ಮಿನಿಮಮ್ 4ರಿಂದ 4.5 ಮೀಟ್ರ್ ಬಟ್ಟೆ ಬೇಕಾಗುತ್ತೆ. ಹಾಗಾಗಿ ಒಂದು ಸ್ಯಾರಿ ಫುಲ್ಲು ಯೂಸ್ ಆಗುತ್ತೆ. ಸೀರೆ ಯಾವ ಥರ ಇರಬೇಕು ಅಂದರೆ ಬಾರ್ಡರ್ ಇರಬಾರ್ದು, ಪಲ್ಲು ಇರಬಾರ್ದು, ಫುಲ್ ಒಂದೇ ಥರ ಇರುತ್ತಲ್ಲ ಅಂಥ ಸೀರೆ, ಶಿಫಾನ್ ಸೀರೆಗಳು ಮತ್ತು ಇದು ಟಿಶ್ಯೂ ಟೈಪ್ ಸ್ಯಾರಿಗಳು, ಟ್ರಾನ್ಸ್ಪರೆಂಟ್ ಸೀರೆಗಳು ಅಂಥದ್ರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಟಿಚ್ ಮಾಡ್ಕೋಬೋದು. ಹೇಗೆ ಕಾಣ್ತಾ ಇದೆ ಅಂತೇಳಿ ವಿ ನೆಕ್ ಇಟ್ಟಿದ್ದೀನಿ. ಬ್ಯಾಕ್ ನಾರ್ಮಲ್ ಡೀಪ್ ಇಟ್ಟು ಸ್ಟಿಚ್ ಮಾಡಿರೋದು. ಮತ್ತು ಸ್ಲೀವ್ ಇಟ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ಈ ಥರ ನೋಡಿ, ಮನೆಯಲ್ಲಿ ಈ ಥರ ಶರ್ಟ್ ಪೀಸ್ಗಳು ಇದ್ದೇ ಇರುತ್ತೆ. ಗಿಫ್ಟ್ ಬಂದಿರುತ್ತೆ, ಮತ್ತು ಏನಕ್ಕಾದರೂ ತೊಗೊಂಡಿರ್ತಾರೆ, ಸ್ಟಿಚ್ ಮಾಡಿಸ್ಕೊಂಡಿರೋದಿಲ್ಲ ಅಥವಾ ಕೆಲವು ಸಲ ಇಷ್ಟ ಆಗಿರೋದಿಲ್ಲ, ಅಂದರೆ ಹಾಗೆ ಇರುತ್ತೆ. ಈಗೆಲ್ಲ ಏನಂತಂದರೆ ರೆಡಿಮೇಡ್ ಡ್ರೆಸ್ಗಳು ಜಾಸ್ತಿ ಯೂಸ್ ಮಾಡೋದ್ರಿಂದ ಈ ಥರ ಶರ್ಟ್ ಪೀಸ್ ಎಲ್ಲ ವೇಸ್ಟ್ ಆಗ್ಬೋದು. ಅಥವಾ ಯಾರಾದರೂ ಗಿಫ್ಟ್ ಕೊಟ್ಟಿರ್ತಾರೆ, ಕುಂಕುಮ ಜೊತೆ ಕೊಟ್ಟಿರ್ತಾರೆ, ಈ ಥರ ಶರ್ಟ್ ಪೀಸ್ ಏನಾದರೂ ಇದ್ದರೆ ಇದರಲ್ಲೂ ಕೂಡ ಬ್ಯೂಟಿಫುಲ್ ಆಗಿರೋಂಥ ಟಾಪ್ಗಳನ್ನ ಸ್ಟಿಚ್ ಮಾಡ್ಬೋದು. ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಇಲ್ಲಿ ಹಾಕ್ತಾ ಇರ್ತೀನಿ ನೋಡಿ. ನಾನು ಈ ಥರದ್ರಲ್ಲಿ ಒಂದು 3 ಟಾಪ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಡೈಲಿ ಯೂಸ್ಗೆ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದಕ್ಕೆ ಲೈನಿಂಗ್ ಎಲ್ಲ ಹಾಕ್ಬೇಕಂತೇನಿಲ್ಲ, ಬಟ್ಟೆ ತುಂಬ ಚೆನ್ನಾಗಿರುತ್ತಲ್ವ, ಹಾಗಾಗಿ ಲೈನಿಂಗ್ ಎಲ್ಲ ಏನು ಹಾಕ್ಬೇಕಂತೇನಿಲ್ಲ. ಡೈಲಿ ಯೂಸ್ಗೆ ಆರಾಮಾಗಿ ಇಂಥ ಬಟ್ಟೆಗಳಲ್ಲಿ ಸ್ಟಿಚ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಮಿನಿಮಮ್ 2 ಮೀಟ್ರ್ ಇರುತ್ತೆ. ಹಾಗಾಗಿ ನಾರ್ಮಲ್ ಟಾಪ್ಗಳು, ಅಂದರೆ ಇದರಲ್ಲೆಲ್ಲ ಯಾವುದೇ ಥರ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಮಾಡೋದಕ್ಕಾಗಲ್ಲ, ಯಾಕಂದರೆ 2 ಮೀಟ್ರ್ ಇರುತ್ತೆ ಬಟ್ಟೆ ಇದು. ಹಾಗಾಗಿ ನಾರ್ಮಲ್ ಟಾಪ್ಗಳನ್ನ ಸ್ಟಿಚ್ ಮಾಡ್ಕೋಬೋದು ಆರಾಮಾಗಿ. ಈ ಥರದ್ದು ಏನಾದರೂ ಶರ್ಟ್ ಪೀಸ್ ಇದ್ದರೆ ಏನು ಮಾಡೋದಪ್ಪ, ಯಾರಿಗೆ ಕೊಡೋದು ಅಂತ ಯೋಚನೆ ಮಾಡಬೇಡಿ. ನಿಮಗೇನೆ ಬ್ಯೂಟಿಫುಲ್ ಆಗಿರೋಂಥ ಟಾಪ್ಗಳನ್ನ ಸ್ಟಿಚ್ ಮಾಡಿಸ್ಕೊಳ್ಳಿ. 2 ಪೀಸ್ ಇದೆ. ಇದರದ್ದು ಸ್ಟಿಚಿಂಗ್ ನಾನು ಮಾಡುವಾಗ ಕಟಿಂಗ್ ಮತ್ತು ಸ್ಟಿಚಿಂಗ್ ಎರಡನ್ನೂ ನಿಮಗೆ ಶೇರ್ ಮಾಡ್ತೀನಿ. ಇದೊಂದು ಪಿಂಕ್ ಕಲರ್ ಪೀಸ್ ಇದೆ. ಇದಕ್ಕೆ ಕಾಂಬಿನೇಷನ್ ನಾನು ಯಾವ್ದು ಕೊಡೋದಂತ ಯೋಚನೆ ಮಾಡ್ತಾ ಇದ್ದೆ. ಯಾಕಂದರೆ ಇದಕ್ಕೆ ಪರ್ಪಲ್ಲು, ಗ್ರೀನು ಮತ್ತು ಬ್ಲ್ಯಾಕ್ ಎಲ್ಲನೂ ಮ್ಯಾಚ್ ಆಗುತ್ತೆ. ಹಾಗಾಗಿ ಯಾವ್ದು ಕೊಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಬ್ಬದೆಲ್ಲ ಸ್ವಲ್ಪ ಬ್ಯುಸಿ ಇತ್ತಲ್ಲ, ಹಾಗಾಗಿ ಇದನ್ನು ಸ್ಟಿಚ್ ಮಾಡೋದಕ್ಕಾಗಲಿಲ್ಲ. ಈಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಅಂದರೆ ಈಗಲೂ ಕೆಲಸ ಇದೆ, ಇಲ್ಲ ಅಂತಲ್ಲ, ಸ್ವಲ್ಪ ಟೈಮ್ ಮಾಡಿಕೊಂಡು ಸ್ಟಿಚ್ ಮಾಡೋಣ ಅಂತ. ಯಾಕಂದರೆ ನೀವು ತುಂಬಾ ಕೇಳ್ತಾ ಇದ್ದೀರಾ, ಟೈಲರಿಂಗ್ ವೀಡಿಯೋಸ್ ಜಾಸ್ತಿ ಶೇರ್ ಮಾಡಿ, ಬರೀ ವ್ಲಾಗ್ಸೇ ಮಾಡ್ತೀರಾ ಅಂತ. ಮಾಡ್ತೀನಿ. ಏನು ಗೊತ್ತಾ, ಟೈಲರಿಂಗ್ ವೀಡಿಯೋಸ್ನ ಹಾಕಿದ್ರೆ ಜಾಸ್ತಿ ವ್ಯೂಸ್ ಬರಲ್ಲ, ತುಂಬ ಜನ ನೋಡಲ್ಲ. ಆ ಕೆಲಸ ಮಾಡೋರು ಮಾತ್ರ ನೋಡ್ತಾರೆ. ವ್ಲಾಗ್ಸ್ ಆದರೆ ಪ್ರತಿಯೊಬ್ಬರು ನೋಡ್ತಾರೆ. ಹಾಗಾಗಿ ನಾನು ಹೆಚ್ಚಿಗೆ ವ್ಲಾಗ್ಸ್ನ ಶೇರ್ ಮಾಡ್ತಾ ಇರ್ತೀನಿ ಅಷ್ಟೇ. ಬಟ್ ಇವಾಗ ಆದಷ್ಟು ಟ್ರೈ ಮಾಡ್ತೀನಿ ಟೈಲರಿಂಗ್ ವಿಡಿಯೋನ ಹೆಚ್ಚಾಗಿ ಹಾಕೋದಕ್ಕೆ, ಯಾರಿಗಾದರೂ ಕೆಲವ್ರಿಗೆ ಯೂಸ್ ಆಗಲಿ ಅಂತ ಅಷ್ಟೇ. ಆದರೆ ಈ ಟಾಪ್ನ ಸ್ಟಿಚ್ ಮಾಡುವ ಖಂಡಿತ ನಿಮಗೆ ಸ್ಟಿಚಿಂಗ್ ಮತ್ತು ಕಟ್ಟಿಂಗ್ ಎರಡೂ ವಿಡಿಯೋ ಶೇರ್ ಮಾಡ್ತೀನಿ. ಮತ್ತು ಒಂದಷ್ಟು ಲೈನಿಂಗ್ ಕೂಡ ತರಿಸಿ ಇಟ್ಕೊಂಡಿದ್ದೀನಿ, ಮಾಡಬೇಕು. ಇದಕ್ಕೆ ಒಂದು ಥ್ರೆಡ್ ವರ್ಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ತುಂಬ ಹಿಂದೆ ಒಂದು ಬ್ಲೌಸಿಗೆ ಮಾಡ್ಕೊಂಡಿದ್ದೆ, ಚೆನ್ನಾಗಿ ಬಂದಿತ್ತು. ಆ ವಿಡಿಯೋ ಕೂಡ ಶೇರ್ ಮಾಡಿದ್ದೆ. ಈ ಬ್ಲೌಸ್ಗೂ ಮಾಡೋಣ ಅಂತ ಅನ್ನಿಸ್ತು. ಸ್ಯಾರಿ ಯೆಲ್ಲೋ ಕಲರ್ ಇದೆ, ಹಾಗಾಗಿ ಯೆಲ್ಲೋ ಥ್ರೆಡ್ ವರ್ಕ್ ಮಾಡೋಣ ಅಂತ. ತುಂಬ ಕಡಿಮೆ ಖರ್ಚಲ್ಲಿ ನಾವು ಡಿಸೈನ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನಾನು ನಿಮಗೆ ಚೂಡಿದಾರ್ ಬಾಟಮ್ ಕಟಿಂಗ್ ಶೇರ್ ಮಾಡಿದ್ದೆ ಅಲ್ವಾ ವಿಡಿಯೋ, ಅದು ಇವತ್ತು ಸ್ಟಿಚಿಂಗ್ ಮಾಡಬೇಕು. ಆ ಸ್ಟಿಚಿಂಗ್ ವಿಡಿಯೋನ ನಿಮಗೆ ಶೇರ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಎಲ್ಲ ಬಟ್ಟೆ ಎಲ್ಲ ಎತ್ತಿಡ್ತಾ ಇದ್ದೀನಿ. ನೆನ್ನೆ ಲೈನಿಂಗ್ ತೊಗೊಂಡು ಬಂದಿದ್ದು, ಮತ್ತು ಇವತ್ತೊಂದು ಈ ವಿಡಿಯೋ ಶೇರ್ ಮಾಡೋಣ ಅಂತೇಳಿ ಪೀಸ್ ಎಲ್ಲ ಎತ್ತಿಟ್ಟಿದ್ದೆ. ಎಲ್ಲ ಮಿಷಿನ್ ಮೇಲೆ ಹಾಗೆ ಇದೆ. ಈಗ ಇದನ್ನೆಲ್ಲ ತೆಗೆದಿಟ್ಟು ನಾನು ಅದು ಸ್ಟಿಚ್ ಮಾಡಬೇಕು. ಹಾಗೆ ಏರ್ ಫಾಲ್ ಬಗ್ಗೆ ವಿಡಿಯೋ ಕೇಳಿದ್ರಿ ಅಲ್ವಾ, ಏರ್ ಫಾಲ್ ಬಗ್ಗೆ ಮಾಹಿತಿ ಕೇಳಿದ್ರಿ ಅಲ್ವಾ, ತುಂಬಾ ಹೇರ್ ಫಾಲ್ ಆಗುತ್ತೆ, ಏನು ಮಾಡೋದು, ಏನಾದರೂ ಹೇಳಿ ಅಂತ ಒಬ್ಬರು ಹೇಳಿದ್ರು. ಇಲ್ಲಿ ಮುಂದೆಗಡೆ ಹಾಗೆ ಬಾಲ್ಡ್ ಆಗಿಬಿಟ್ಟಿದೆ ಅಂತ. ನಿಜವಾಗ್ಲೂ ಗಂಡಸ್ರಿಗಾದರೆ ಪರವಾಗಿಲ್ಲ, ಹೇಗೋ ನಡೆಯುತ್ತೆ. ಆದರೆ ಹೆಣ್ಮಕ್ಳಿಗೆ
ಕೂದಲೇನೆ ಅಲಂಕಾರ. ಹಂಗಾಗಿ ಹೇರ್ ಫಾಲ್ ಆಗೋದ್ರೆ ಮತ್ತು ಆ ಥರ ಏನಾದರೂ ಗ್ಯಾಪ್ಗಳು ಬಾಲ್ಡ್ ಆ ಥರ ಎಲ್ಲ ಆಗ್ಬಿಟ್ರೆ ತುಂಬ ಬೇಜಾರು ಅನಿಸುತ್ತೆ. ಈ ರೀತಿ ಕೂದಲು ಉದುರಿರುವಂಥ ಜಾಗದಲ್ಲಿ ಗ್ಯಾಪ್ ಆಗ್ತಾ ಇದೆ, ಅಲ್ಲಿ ಮತ್ತೆ ಕೂದಲು ಬೆಳೀತಾ ಇಲ್ಲ ಅಂತಂದರೆ ನೀವು ಅದನ್ನು ಡಾಕ್ಟ್ರ್ ಹತ್ರ ಒಂದ್ಸಲ ತೋರಿಸ್ಲೇಬೇಕು. ಯಾಕಂದರೆ ಅಲ್ಲಿ ಕೆಲವು ಹುಳಗಳಿರುತ್ತೆ, ಹಾಗಾಗಿ ಅದು ಕೂದಲನ್ನ ಬೆಳವಣಿಗೆನ ತಡೀತಾ ಇರುತ್ತೆ. ಹಾಗಾಗಿ ಇದು ನೀವು ಡಾಕ್ಟ್ರ್ ಹತ್ರನೇ ತೋರಿಸ್ಬೇಕು. ಮಾಡೋದಕ್ಕೆ ಮುಂಚೆ ತುಂಬ ಸಲ ಯೋಚನೆ ಮಾಡಿ. ನಾನು ಅಷ್ಟೇ, ನನಗೆ ಯಾವುದು 100ಗೆ 200% ಒಳ್ಳೆ ರಿಸಲ್ಟ್ ಬಂದಿರುತ್ತೋ ಅಂಥದ್ದನ್ನು ಮಾತ್ರನೇ ಶೇರ್ ಮಾಡೋಕ್ಕೆ ಹೋಗ್ತೀನಿ. ಸುಮ್ಮನೆ ಅಲ್ಲಿ ಇಲ್ಲಿ ಕೇಳಿದ್ದು ನೋಡಿದ್ದನ್ನ ಮಾತ್ರ ನಾನು ಖಂಡಿತ ಶೇರ್ ಮಾಡೋದಕ್ಕೆ ಹೋಗಲ್ಲ. ಅದೇ ಥರದ್ರಲ್ಲಿ ಇವತ್ತು ಒಂದು ಆಯಿಲ್ನ ಕೂಡ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಬೇಕಾದರೆ ಅದನ್ನು ಯೂಸ್ ಮಾಡಿ ನೋಡಿ. ಅದು ಲೇಡೀಸ್ಗಲ್ಲ, ಜೆಂಟ್ಸಿಗೆ ಮಾತ್ರ. ಯಾಕಂದರೆ ಎಷ್ಟೋ ಜನ ಹುಡುಗರು ಮದುವೆ ಆಗೋದಕ್ಕಿಂತ ಮೊದಲೇ ಪಾಪ ಕೂದಲು ತುಂಬ ಉದುರ್ತಾ ಇರುತ್ತೆ. ಅವ್ರಿಗೆ ಅದೇ ದೊಡ್ಡ ಫೀಲಿಂಗ್ ಆಗಿಬಿಡುತ್ತೆ. ತುಂಬ ಎಷ್ಟು ಚೆನ್ನಾಗಿರುವಂಥ ಹುಡುಗರು, ಎಲ್ಲ ರೀತಿಯಲ್ಲೂ ಚೆನ್ನಾಗಿರೋರು, ಒಳ್ಳೆ ಓದಿರ್ತಾರೆ, ಒಳ್ಳೆ ಕೆಲಸದಲ್ಲಿರ್ತಾರೆ, ನೋಡೋಕ್ಕೂ ತುಂಬ ಚೆನ್ನಾಗಿರ್ತಾರೆ ಅಂದರೂ ಕೂಡ ಈಗ ಹುಡುಗಿ ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಸ್ವಲ್ಪ ಕೂದಲೆಲ್ಲ ಉದುರೋಗಿ ಮುಂದೆ ಎಲ್ಲ ಬಾಲ್ಡ್ ಥರ ಕಾಣಿಸುತ್ತೆ. ಆ ಥರ ಎಲ್ಲ ಅಂದರೆ ಇನ್ನೂ ಕಷ್ಟ, ಕೇಳೋದೇ ಬೇಡ. ಹುಡುಗರಂತೂ ತುಂಬ ಫೀಲಿಂಗೇ ಆಗಿಬಿಡ್ತಾರೆ, ಡಿಪ್ರೆಷನ್ ಕೊಟ್ಟೋಗ್ಬಿಡ್ತಾರೆ. ಹಂಗಾಗಿ ಈ ಒಂದು ಆಯಿಲ್ನ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ. 1.5 ವರ್ಷದಿಂದ ನಾವು ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ. ಏನಿದು ಬೆಳಗ್ಗೆನೇ ಯಜಮಾನ್ರ ಜೊತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಹೇರ್ ಲಾಸ್ ಬಗ್ಗೆ ತುಂಬಾ ಪ್ರಶ್ನೆ ಕೇಳ್ತಾ ಇದ್ರಲ್ಲ, ಇವತ್ತು ನಿಮಗೊಂದು ಲೈವ್ ರಿಸಲ್ಟ್ ತೋರಿಸೋಣ ಅಂತ ಈ ವಿಡಿಯೋನ ಮಾಡ್ತಾ ಇರೋದು. ನಮ್ಮ ಯಜಮಾನ್ರ ಮೇಲೇ ಫಸ್ಟ್ ಎಕ್ಸ್ಪರಿಮೆಂಟ್ ಮಾಡಿದ್ದು ನಾನು. ಈ ಆಯಿಲ್ನ ಯೂಸ್ ಮಾಡ್ತಾ ಇದ್ದೆ 1 ವರ್ಷದಿಂದ, ಜಾಸ್ತಿನೇ ಆಗಿದೆ ಬಿಡಿ, 1.5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಒಳ್ಳೆ ರಿಸಲ್ಟ್ ಬಂದಿದೆ. ಇದಕ್ಕಿಂತ ಮೊದಲು ನನ್ನ ಫ್ರೆಂಡ್ ಹಸ್ಬೆಂಡ್ ಯೂಸ್ ಮಾಡ್ತಾಯಿದ್ರು. ಅವ್ರಿಗೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗಿತ್ತು. 2-3 ವರ್ಷದಿಂದ ಯೂಸ್ ಮಾಡ್ತಾಯಿದ್ರು. ನಾನು ಅದನ್ನು ನೋಡಿದ್ನಲ್ಲ, ಹಾಗಾಗಿ ಟ್ರೈ ಮಾಡೋಣ ಅಂತ ಹೇಳಿದೆ. ಬಟ್ ಅವ್ರು ಫಸ್ಟು ಒಪ್ಪಲೇ ಇಲ್ಲ. ಬೇಡವೇ ಬೇಡ, ಇಂಥದ್ದೆಲ್ಲ ಅವರು ನಂಬಿಕೆನೂ ಇಲ್ಲ, ಇದಕ್ಕೆಲ್ಲ ದುಡ್ಡು ಇನ್ವೆಸ್ಟ್ ಮಾಡೋದು ಬೇಡ ಅಂತಲೇ ಹೇಳ್ತಾಯಿದ್ರು. ಸ್ವಲ್ಪ ಕಾಸ್ಟ್ಲಿನೇ ಇದೆ ಇದು ಆಯಿಲು. ಇದೊಂದು ಬಾಟಲ್ಗೆ ಹೆಚ್ಚು ಕಡಿಮೆ ಒಂದು 10 ರೂಪಾಯಿ ಕಡಿಮೆ 1000 ರೂಪಾಯಿ ಇರುತ್ತೆ. 1 ತಿಂಗಳು ಬರುತ್ತೆ. 1 ತಿಂಗಳಿಗೆ ಯೂಸ್ ಮಾಡ್ಬೋದು. ಮತ್ತು ಈ ಆಯಿಲ್ನ ಯೂಸ್ ಮಾಡುವಾಗ ಬೇರೆ ಯಾವುದೇ ಆಯಿಲ್ನ ಯೂಸ್ ಮಾಡೋಂಗಿಲ್ಲ. ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಆ ಥರ ಬೇರೆ ಯಾವುದೇ ಆಯಿಲ್ನ ಯೂಸ್ ಮಾಡೋಂಗಿಲ್ಲ. ಇದೊಂದನ್ನೇ ಯೂಸ್ ಮಾಡಬೇಕು. ಹಾಗಾಗಿ ಈ ಥರ ಕಂಡೀಷನ್ ಎಲ್ಲ ಕೇಳ್ಬಿಟ್ಟು ಅವ್ರು ಬೇಡವೇ ಬೇಡ ಅಂತಲೇ ಹೇಳ್ಬಿಟ್ರು. ಮತ್ತು ನಾನು ಇದಕ್ಕೆಲ್ಲ ಇನ್ವೆಸ್ಟ್ ಮಾಡಲ್ಲ ಅಂತಲೂ ಹೇಳಿದ್ರು. ಆದರೂ ಟ್ರೈ ಮಾಡೋಣ ಅಂತ ಹೇಳಿ ನಾನೇ ತರಿಸ್ತಾ ಇದ್ದೆ. ಆದರೆ ಈಗ ಅವ್ರಿಗೆ ತುಂಬ ಇಷ್ಟ ಆಗಿರ್ತಾನೆ. ಇವಾಗ ನಂಬಿಕೆ ಅಂತ ಫಸ್ಟ್ ಹೇಳುವಾಗ ಹಂಗೆ ಏನೂ ಒಪ್ಕೊಳ್ಳೋದೇ ಇಲ್ಲ. ಎಲ್ಲರೂ ಹಂಗೆ ತಾನೆ. ಹೆಂಡತಿ ಏನಾದರೂ ಹೇಳಿದ್ರೆ ಅದ್ರ ಮೇಲೆ ಅವ್ರಿಗೆ ನಂಬಿಕೆನೂ ಇರಲ್ಲ, ಅವ್ರು ಫಸ್ಟು ಒಪ್ಕೊಳ್ಳೋದು ಇಲ್ಲ. ಈಗ ಬನ್ನಿ ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಮತ್ತು ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡಬೇಕು ಅಂತಂದರೆ ಫುಲ್ಲು ಹೆಡ್ ಶೇವ್ ಮಾಡಿರಬೇಕು. ಆಮೇಲಿಂದ ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಬೇಕು. ಹಾಗೇನಾಗುತ್ತೆ ಅಂದರೆ ಈಕ್ವಲ್ ಆಗಿ ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಆಯಿಲು, ಮತ್ತು ಅದು ರೂಟಿಂದ ಚೆನ್ನಾಗಿ ಬೆಳೆಯೋದಕ್ಕೆ ಶುರು ಆಗುತ್ತೆ. ಫಸ್ಟ್ ಎಲ್ಲಿ ಮುಡಿ ಕೊಟ್ಟಿದ್ದು? ನಂಜನಗೂಡ ಕಬಡ್ಡಿಗೆ ಹೋಗಿದ್ವಾ? ನಂಜನಗೂಡಲ್ಲಿ ಫಸ್ಟು ಮುಡಿ ಕೊಟ್ಬಿಟ್ಟು ಆಮೇಲೆ ಯೂಸ್ ಮಾಡಿದ್ದು. ಮತ್ತು ಏನಕ್ಕೆ ಯೂಸ್ ಮಾಡ್ತಾ ಇದೆ ಅಂತಂದರೆ, ಇನ್ನು ನೆಕ್ಸ್ಟ್ ನಮ್ಮ ಮನೆದು ಗೃಹ ಪ್ರವೇಶ ಎಲ್ಲ ಇರುತ್ತಲ್ಲ, ಸ್ವಲ್ಪ ಹಸ್ಬೆಂಡ್ ಚೆನ್ನಾಗಿ ಕಾಣಲಿ ಅಂತ ಯೂಸ್ ಮಾಡ್ತಾ ಇದ್ದಿದ್ದು. ಆವಾಗ ಅವ್ರು ನಿಜವಾಗ್ಲೂ ನಂಬಿಕೆನೂ ಇರಲಿಲ್ಲ, ಇಷ್ಟನೂ ಇರಲಿಲ್ಲ. ಯಾಕಂದರೆ ಅಯ್ಯೋ ಬೇಡ ಪರವಾಗಿಲ್ಲ, ನಮ್ಗೇನಕ್ಕೆ ಇದೆಲ್ಲ ಅಂತ ಹೇಳ್ತಾಯಿದ್ರು. ಆದರೂ ಬಲವಂತವಾಗಿ ಯೂಸ್ ಮಾಡಿದ್ದು. ಬಟ್ ಈಗ ಒಳ್ಳೆ ರಿಸಲ್ಟ್ ಬಂದಿದೆ. ಫ್ರೆಂಡ್ಸ್ ಎಲ್ಲ ಕೇಳ್ತಾರಂತೆ, ತುಂಬ ಜನಕ್ಕೆ ಸಜೆಷನ್ ಮಾಡಿದ್ವಿ. ಆದರೆ ಎಷ್ಟು ಜನ ಯೂಸ್ ಮಾಡ್ತಾಯಿದ್ರು ನನಗಂತೂ ಗೊತ್ತಿಲ್ಲ. ಮೋಸ್ಟ್ಲಿ ಈ ವಿಡಿಯೋ ನೋಡಿದ್ಮೇಲೆ ತುಂಬ ಜನಕ್ಕೆ ನಂಬಿಕೆ ಬರ್ಬೋದು, ಯೂಸ್ ಮಾಡ್ಬೋದು. ಬಟ್ ಇನ್ನೊಂದು ಹೇಳ್ತಾ ಇದ್ದೀನಿ, ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ. ತುಂಬ ಜನ ಹೇರ್ ಫಾಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಲ್ಲ, ಅದರಿಂದ ಈ ಇದನ್ನು ನಾನು ಶೇರ್ ಮಾಡ್ತಾ ಇರೋದಷ್ಟೇ. ಈಗ ಇದು ಯಾವ ಥರ ಯೂಸ್ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ ನೋಡಿ. ಇವಾಗ ಹೇಗೆ ಕೂದಲು ಬಂದಿದೆ ಅಂತ. ಫಸ್ಟು ಇಷ್ಟೆಲ್ಲ ಇರಲೇ ಇಲ್ಲ. ನಾನು ಅವ್ರದ್ದು ಹಳೆ ಫೋಟೋಸ್ನು ಹಾಕ್ತೀನಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಆವಾಗ. ಇದರಲ್ಲೇ ಈ ಥರ ಹೋಲ್ ಇರುತ್ತೆ, ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಈ ಥರ ನೀಟಾಗಿ ಹಿಂಗೆ ಡ್ರಾಪ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಎಲ್ಲ ಕಡೆ ಚೆನ್ನಾಗಿ ಮಸಾಜ್ ಮಾಡಿ ಈ ಥರ. ಇಬ್ಬರು ಟಚ್ ಆಯಿತು. ಮತ್ತು ಆಯಿಲು ಕೂಡ ಅಷ್ಟೇ, ಒಳ್ಳೆ ಸ್ಮೆಲ್ಲು ಇದೆ. ಈ ಥರ ಒಂಥರ ಹಂಟಂಟು ಥರ ಆ ಥರ ಎಲ್ಲ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಚೆನ್ನಾಗಿ ಬಂದೈತೆ. ಓಕೆ, ಸ್ವಲ್ಪ ನಗಬೇಕು ತಾನೆ. ಯಪ್ಪ ದೇವ್ರೆ.
ಕೂದಲು ಚೆನ್ನಾಗಿ ಬೆಳಿಬೇಕು ಅಂತಂದರೆ ನಾವು ಹೊರಗಿನಿಂದ ಅದಕ್ಕೆ ಎಷ್ಟೇ ಆರೈಕೆ ಮಾಡಿದ್ರೂ ಏನೂ ಪ್ರಯೋಜನ ಇಲ್ಲ. ಅದು ನಾವು ಒಳಗಿಂದ ಆರೈಕೆ ಮಾಡಿದ್ರೆ ಮಾತ್ರನೇ ಅದ್ರ ಬುಡದಿಂದ ಗಟ್ಟಿಮುಟ್ಟಾಗಿ ಚೆನ್ನಾಗಿ ಬೆಳೆಯುತ್ತೆ ಅಲ್ವಾ? ಈಗ ನೋಡಿ, ಒಳಗಿಂದ ಕ್ಲಿಯರ್ ಆಗಿದ್ರೇ ಹೊರಗಿಂದ ಕ್ಲೀನ್ ಆಗಿರೋದು. ಹಾಗಾಗಿ ನಾವು ಏನೇ ಮಾಡಬೇಕು ಅಂತ ಇದ್ರೂ ನಾವು ಅಂದರೆ ನಮ್ಮ ಹೊಟ್ಟೆಗೆ ಒಳಗಡೆಗೆ ನಾವು ತೊಗೊಳೋದ್ರಿಂದ ಅದರ ಎಫೆಕ್ಟು ನಮ್ಮ ಬಾಡಿ ಹೊರಗಡೆನೂ ಕೂಡ ಕಾಣಿಸುತ್ತೆ. ಅದೇ ಥರದಲ್ಲಿ ನಿಮಗೆ ಹೇರ್ ಫಾಲ್ ಕಡಿಮೆ ಆಗಬೇಕು ಅಂತ ಇದ್ದರೆ, ಅಂದರೆ ಈ ಹೇರ್ ಫಾಲ್ ಅನ್ನೋದು ನಾನಾ ರೀತಿಯಲ್ಲಿ ಆಗ್ಬೋದು. ಬಾಡಿನಲ್ಲಿ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಂ ಕಡಿಮೆ ಆಗೋದ್ರಿಂದನೇ ಹಲ್ಲಿನ ಸಮಸ್ಯೆಗಳು ಮತ್ತು ಕೂದಲಿನ ಸಮಸ್ಯೆಗಳು ಬರುವಂಥದ್ದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಆಹಾರಗಳನ್ನ ತೊಗೋಬೇಕು. ಅದರಲ್ಲಿ ಕೆಲವೊಂದು ನಾವು ದಿನನಿತ್ಯ ಯೂಸ್ ಮಾಡುವಂಥ ಕೆಲವೊಂದಷ್ಟು ಪದಾರ್ಥಗಳನ್ನ ಮಾತ್ರ ನಾನು ಇಲ್ಲಿ ಹೇಳ್ತೀನಿ. ಅದನ್ನ ನೀವು ರೆಗ್ಯುಲರ್ ಆಗಿ ತಗೊಳ್ತಾ ಬನ್ನಿ. ಖಂಡಿತವಾಗ್ಲೂ ಒಂದು ಲೆವೆಲ್ಗೆ ಬರುತ್ತೆ, ಹೇರ್ ಫಾಲ್ ಅನ್ನೋದು ಕಂಟ್ರೋಲ್ ಆಗ್ತಾ ಬರುತ್ತೆ. ಈಗಿರೋವಂಥ ನೀರಿನ ಸಮಸ್ಯೆಗಳು, ಕೆಲವ್ರಿಗೆ ಗೀಸರ್ ನೀರು ಆಗೋದಿಲ್ಲ, ಕೆಲವ್ರಿಗೆ ಸೋಲಾರ್ ನೀರು ಆಗೋದಿಲ್ಲ, ಮತ್ತು ಕೆಲವ್ರಿಗೆ ಈ ಬೋರ್ವೆಲ್ ವಾಟರ್ಗಳಾಗೋದಿಲ್ಲ. ಈ ಥರದ್ರಲ್ಲಿ ಮತ್ತು ಇನ್ನು ಕೆಲವರು ಹೀಟ್ರಲ್ಲಿ ನೀರು ಕಾಯಿಸ್ಕೊಳ್ತಾರೆ, ಎಲೆಕ್ಟ್ರಿಕ್ ಹೀಟರ್ ಬರುತ್ತಲ್ಲ ಅದರಲ್ಲಿ ನೀರು ಕಾಯಿಸ್ಕೊಳ್ತಾರೆ. ಈ ಥರದ್ದೆಲ್ಲ ಪ್ರಾಬ್ಲಮಿಂದ ಮತ್ತು ಹೆಲ್ಮೆಟ್ ಹಾಕೊಳ್ಳೋದು ಮತ್ತು ಈ ಡಸ್ಟ್ ಇಂದನೂ ಕೂಡ ಹೇರ್ ಫಾಲ್ ಆಗುವಂಥದ್ದು, ವಿಪರೀತ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ಈ ಥರದ್ದು ಎಲ್ಲದರಲ್ಲೂ ಕೂಡ ಹೇರ್ ಫಾಲ್ ಅನ್ನೋದು ಆಗ್ತಾ ಇರುತ್ತೆ. ಏನು ಮಾಡೋದಕ್ಕಾಗಲ್ಲಲ್ವ, ನಮ್ಮ ಲೈಫ್ ಸ್ಟೈಲ್ ಇರೋದೇ ಈ ಥರ ಇರೋದಕ್ಕೆ ನಾವು ಅಡ್ಜಸ್ಟ್ ಆಗಬೇಕು, ಏನು ಮಾಡೋಕ್ಕಾಗತ್ತೆ. ಹಾಗಾಗಿ ಇದನ್ನು ತಕ್ಕ ಮಟ್ಟಿಗೆ ಕಂಟ್ರೋಲ್ ಮಾಡ್ಕೋಬೋದು ಅಂತ ಅನ್ನೋದಾದರೆ ಯಾವ್ಯಾವ ಫುಡ್ ತೊಗೋಬೇಕು ಅಂದರೆ, ರೆಗ್ಯುಲರ್ ಆಗಿ ಮೊಟ್ಟೆನ ಯೂಸ್ ಮಾಡಬೇಕು. ಮೊಟ್ಟೆಯಲ್ಲಿ ಕೆರೋಟಿನ್ ಮತ್ತು ಬಯೋಟಿನ್ ಅಂಶ ಇರೋದ್ರಿಂದ ಅದು ನಮ್ಮ ಕೂದಲಿಗೆ ಒಳ್ಳೆ ಶೈನಿಂಗು ಕೂಡ ಕೊಡುತ್ತೆ ಮತ್ತು ತುಂಬ ಸ್ಟ್ರಾಂಗ್ ಮಾಡುತ್ತೆ, ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು. ಅಲ್ಲದೆ ಎಗ್ ವೈಟ್ನ ಕೂಡ ನಾವು ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡ್ಬೋದು. ನಾನು ಲಾಸ್ಟ್ ಟೈಮು ಮೆಹಂದಿ ಜೊತೆ ಮಿಕ್ಸ್ ಮಾಡಿ ಹಾಕೋದನ್ನು ತೋರಿಸಿದ್ದೆ. ಅದಕ್ಕೆ ಒಬ್ಬರು ಕಮೆಂಟ್ ಮಾಡಿದ್ವಿ, ಸ್ಮೆಲ್ ಬರಲ್ವ ಅಂತ. ಎಗ್ ವೈಟ್ ಅದು ನೀರಿನ ಥರ ಯಾವುದೇ ರೀತಿ ಸ್ಮೆಲ್ ಬರೋದಿಲ್ಲ. ಅದರಲ್ಲಿ ಎಲ್ಲೋ ಪಾರ್ಟ್ ಇರುತ್ತಲ್ಲ ಅದು ಮಾತ್ರನೇ ತುಂಬ ಸ್ಮೆಲ್ ಬರುತ್ತೆ. ಹಾಗಾಗಿನೇ ಎಗ್ ವೈಟ್ ಮಾತ್ರ ಮೆಹಂದಿ ಜೊತೆಗೆ ಯೂಸ್ ಮಾಡ್ಕೋಬೇಕು. ಅಥವಾ ಎಗ್ ವೈಟನ್ನು ಮೊಸರಿನ ಜೊತೆಗೆ ಮತ್ತು ಮೆಂತ್ಯ ಪೇಸ್ಟ್ ಜೊತೆಗೂ ಕೂಡ ಮಿಕ್ಸ್ ಮಾಡಿ 15 ದಿನಕ್ಕೆ ಒಂದು ಸಲ ರೂಟ್ ಸಮೇತ ಕೂದಲಿಗೆಲ್ಲ ಪ್ಯಾಕ್ ಹಾಕೊಳ್ಳೋದ್ರಿಂದನೂ ಕೂಡ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ, ಕೂದಲು ಉದುರೋದು ಕಡಿಮೆ ಆಗುತ್ತೆ ಮತ್ತು ಡ್ಯಾಂಡ್ರಫು ಕಂಟ್ರೋಲ್ ಆಗುತ್ತೆ, ಕೂದಲು ಕೂಡ ಒಳ್ಳೆ ಶೈನಿಂಗ್ ಇರುತ್ತೆ. ಇನ್ನು ಈಗಾಗಲೇ ಬಿಳಿ ಕೂದಲು ಬಂದಿದ್ರೆ ಖಂಡಿತವಾಗ್ಲೂ ಅದನ್ನಂತೂ ಏನೂ ಮಾಡೋದಕ್ಕಾಗಲ್ಲ. ನೀವು ಅದಕ್ಕೆ ಮೆಹಂದಿನೋ ಅಥವಾ ಬ್ಲ್ಯಾಕ್ ಮೆಹಂದಿನೋ, ಹೇರ್ ಕಲರಿಂಗು, ಈಗ ನೀವು ಯಾವುದು ರೂಢಿ ಮಾಡ್ಕೊಂಡಿದ್ರೆ ಅದನ್ನೇ ಕಂಟಿನ್ಯೂ ಮಾಡಬೇಕಾಗತ್ತೆ ಅಷ್ಟೇ. ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಮಾತ್ರ ನಾನು ಇವತ್ತು ಹೇಳ್ತಾ ಇದ್ದೀನಿ. ಮೊಟ್ಟೆನ ಉಪಯೋಗಿಸಿ. ಮೊಟ್ಟೆ ನೀವು ಯಾವ ರೀತಿಲಿ ಬೇಕಾದರೂ ತಿನ್ಬೋದು, ತಿನ್ನೋದಕ್ಕೆ ನಾನು ಹೇಳ್ತಾ ಇರೋದು ತಿನ್ನಬಹುದು. ಅಥವಾ ಎಗ್ ವೈಟನ್ನು ಕೂದಲಿಗೂ ಕೂಡ ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡ್ಬೋದು, ಮೊಸರಿನ ಜೊತೆ ಯೂಸ್ ಮಾಡ್ಬೋದು, ಮೆಹಂದಿ ಜೊತೆ ಯೂಸ್ ಮಾಡ್ಬೋದು. ಹಾಗೆ ಮೆಂತ್ಯ ಪೇಸ್ಟ್ ಜೊತೆಗೆ, ಮೆಂತ್ಯನ ರಾತ್ರಿ ನೆನೆಸಿಟ್ಟು ಅದನ್ನು ಬೆಳಗ್ಗೆ ಪೇಸ್ಟ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಎಗ್ ವೈಟ್ನ ಮಿಕ್ಸ್ ಮಾಡಿಕೊಂಡು ಹೇರ್ ಪ್ಯಾಕ್ ಹಾಕೊಳ್ಳಿ. ಇದರಿಂದನೂ ಕೂಡ ಕೂದಲು ಉದುರೋದು ಕಡಿಮೆ ಆಗುತ್ತೆ, ಚೆನ್ನಾಗೂ ಬೆಳೆಯುತ್ತೆ, ಶೈನಿಂಗು ಇರುತ್ತೆ. ಇನ್ನು ಅದಾದಮೇಲೆ ಪಾಲಕ್ ಸೊಪ್ಪು, ಅದರಲ್ಲಿ ಒಳ್ಳೆ ಐರನ್ ಕಂಟೆಂಟ್ ಇರೋದ್ರಿಂದ ಅದು ಕೂಡ ನಮ್ಮ ಬಾಡಿಗೆ ಒಳ್ಳೆ ಪ್ರೋಟೀನ್ ಅಂಶ ಕೊಡುತ್ತೆ ಮತ್ತು ಕೂದಲು ಉದುರೋದು ತುಂಬಾ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ಗಳನ್ನ ಅದನ್ನು ಸ್ವಲ್ಪ ರೆಗ್ಯುಲರ್ ಆಗಿ ಯೂಸ್ ಮಾಡಿ. ಅಂದರೆ ದಿನ ಒಂದೇ ಥರ ತಿನ್ನಬೇಕು ಅಂತಲ್ಲ, ಏನೇನು ಇರುತ್ತೋ ಅದರಲ್ಲಿ ತುಂಬ ಹೆಚ್ಚಾಗಿ ಖರ್ಜೂರ ಮತ್ತು ಬಾದಾಮಿ ಇದನ್ನು ತುಂಬ ಹೆಚ್ಚಿಗೆ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ತುಂಬ ಬೇಗನೆ ಕಡಿಮೆ ಆಗುತ್ತೆ. ನಮ್ಮ ಬಾಡಿಗೆ ಸಿಗುವಂಥ ಪ್ರೋಟೀನಿಂದ ಹೇರ್ ಫಾಲ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನು ಯಾವ ಥರ ತಿನ್ನಬೇಕು ಅಂತಂದರೆ, ನೆನೆಸಿಟ್ಟು ಆಮೇಲೆ ತಿನ್ನಬೇಕು. ಅದನ್ನು ಹಾಗೆ ಡ್ರೈ ಆಗಿರೋದನ್ನು ತಿನ್ನಬೇಡಿ, ಅದು ಬಾಡಿಗೆ ಎಫೆಕ್ಟ್ ಆಗೋದು ತುಂಬ ನಿಧಾನ ಆಗುತ್ತೆ. ನಾವು ನೆನೆಸಿಟ್ಬಿಟ್ಟು ತಿನ್ನೋದ್ರಿಂದ ತುಂಬ ಫಾಸ್ಟಾಗಿ ಅದರದ್ದು ಅಂಶಗಳೆಲ್ಲ ನಮ್ಮ ಬಾಡಿಗೆ ಸೇರಿಕೊಳ್ಳುತ್ತೆ. ಅಂದರೆ ಒಂದು 2 ಖರ್ಜೂರ, ಒಂದು 4 ಬಾದಾಮಿ, ಈ ಥರ ಒಂದಿನ 2 ಖರ್ಜೂರ ನೆನೆಸಿಟ್ಬಿಟ್ಟು ತಿನ್ನೋದು, ಇನ್ನೊಂದು ದಿನ ಒಂದು 4 ಬಾದಾಮಿ ನೆನೆಸಿಟ್ಬಿಡ್ತೀನಿ. ಈ ಥರ ತುಂಬ ಚೆನ್ನಾಗಿ ಅದು ಒಳ್ಳೆ ಎಫೆಕ್ಟನ್ನು ಕೊಡುತ್ತೆ. ಇನ್ನೊಂದೇನಂತಂದರೆ, ಈ ಆಲ್ಮಂಡ್ ಆಯಿಲ್ ಸಿಗುತ್ತೆ ನೋಡಿ, ಬಾದಾಮಿ ಎಣ್ಣೆ, ಅದನ್ನು ಕೂಡ ಕೂದಲಿಗೆ ಅಪ್ಲೈ ಮಾಡ್ಬೋದು ಮತ್ತು ಸ್ಕಿನ್ಗಳಿಗೂ ಕೂಡ ಅಪ್ಲೈ ಮಾಡ್ಕೋಬೋದು. ತುಂಬ ಒಳ್ಳೆ ಶೈನಿಂಗ್ ಕೊಡುತ್ತೆ. ನಾನು ಈ ಆಲ್ಮಂಡ್ ಆಯಿಲ್ನ ಯೂಸ್ ಮಾಡಿದ್ದೀನಿ, ಬಾದಾಮಿ ಎಣ್ಣೆನ ಯೂಸ್ ಮಾಡಿದ್ದೀನಿ. ನನ್ನ ಕೂದಲಿಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಹೇರ್ ಫಾಲ್ ಕೂಡ ಕಡಿಮೆ ಆಯಿತು, ನನ್ನ ಕೂದಲು ಶೈನಿಂಗ್ ಕೂಡ ಬಂತು. ನಾನು ಯೂಸ್ ಮಾಡಿರೋದನ್ನು ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಇದು ಒಂದು ಆಲ್ಮಂಡ್ ಆಯಿಲ್, ತುಂಬ ಚೆನ್ನಾಗಿ ಸೆಟ್ ಆಗಿದೆ ನನಗೆ. ನೀವು ಅಷ್ಟೇ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ, ಸಣ್ಣ ಬಾಟ್ಲನ್ನ ಫಸ್ಟು ತೊಗೊಂಡು ಯೂಸ್ ಮಾಡಿ. ಮತ್ತೇನಂದರೆ ಅದು ಒಂದು 2 ಸಲ ಯೂಸ್ ಮಾಡೋ ತನಕ ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಆಗುತ್ತೆ, ಆಮೇಲೆ ಹಾಗೆ ಕಂಟ್ರೋಲ್ ಆಗಿಬಿಡುತ್ತೆ. ಯಾಕಂದರೆ ಅದು ನಮಗೆ ಸೆಟ್ ಆಗಬೇಕಲ್ಲ. ಇದೇ ಅಂತಲ್ಲ, ನಾವು ಏನೇ ಹೊಸದಾಗಿ ಯೂಸ್ ಮಾಡಿದ್ರು ಕೂಡ ಸ್ವಲ್ಪ ಹೇರ್ ಫಾಲ್ ಆಗುತ್ತೆ, ಆಮೇಲೆ ಅದು ಹಾಗೆ ಕಂಟ್ರೋಲ್ ಆಗ್ತಾ ಬರುತ್ತೆ. ಹಾಗಾಗಿ ಹೆದರ್ಕೋಬೇಡಿ, ಬೇಕಾದರೆ ನೀವು ಯೂಸ್ ಮಾಡಿ. ಕೂದಲಿಗೂ ಅಪ್ಲೈ ಮಾಡ್ಬೋದು, ನಮ್ಮ ಫೇಸ್ಗೂ ಅಪ್ಲೈ ಮಾಡ್ಬೋದು. ತುಂಬ ಚೆನ್ನಾಗಿ ಒಳ್ಳೆ ಸಾಫ್ಟ್ ಆ್ಯಂಡ್ ಶೈನಿ ಲುಕ್ಕನ್ನು ಕೊಡುತ್ತೆ. ಹಾಗಾಗಿ ಯೂಸ್ ಮಾಡಿ. ನಾನು ಕೂಡ ಅಷ್ಟೇ ಯೂಸ್ ಮಾಡ್ತೀನಿ. ನನ್ನ ಕೂದಲು ತುಂಬಾ ಸಾಫ್ಟ್ ಆಗಿದೆ. ವಾರಕ್ಕೆ 1 ಸಲ ಹಚ್ಕೊಂಡ್ರೆ ಸಾಕು,
ಅಷ್ಟೇ. ರೆಗ್ಯುಲರಾಗಿ ಹಚ್ಚಬೇಕು ಅಂತೇನಿಲ್ಲ. ನಾರ್ಮಲಾಗಿ ಬೇಕಾದರೆ ನೀವು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಜೊತೆಗೂ ಕೂಡ ಮಿಕ್ಸ್ ಮಾಡ್ಕೊಂಡು ನೀವು ಹಚ್ಕೋಬೋದು. ಒಂದ್ಸಲ ಟ್ರೈ ಮಾಡಿ ಅಷ್ಟೇ ನಾನು ಹೇಳ್ತಾ ಇರೋದು. ಸಣ್ಣ ಬಾಟ್ಲನ್ನು ತೊಗೊಳ್ಳಿ, ಟ್ರೈ ಮಾಡಿ, ನಿಮಗೆ ಓಕೆ ಅನಿಸಿದ್ರೆ ಮಾತ್ರ ಕಂಟಿನ್ಯೂ ಮಾಡಿ, ಇಲ್ಲ ಅಂದರೆ ಸ್ಟಾಪ್ ಮಾಡಿ. ಮತ್ತು ತೊಗೊಂಡಿದ್ದೀನಿ ವೇಸ್ಟ್ ಆಗುತ್ತೆ ಅಂತ ಏನು ಅನ್ಕೋಬೇಡಿ. ಅದನ್ನ ಫೇಸ್ಗೆ, ಕೈ ಕಾಲುಗಳಿಗೂ ಕೂಡ ಹಚ್ಕೋಬೋದು. ತುಂಬ ಒಳ್ಳೆ ಸಾಫ್ಟಾಗಿ ಮತ್ತು ಶೈನಿಂಗ್ ಆಗಿರುತ್ತೆ. ನೆಕ್ಸ್ಟು ಮೆಂತ್ಯ. ಇದು ನಿಜಕ್ಕೂ ಹೇಳಬೇಕು ಅಂದರೆ ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು. ಮೆಂತ್ಯನೂ ಕೂಡ ಅಷ್ಟೇ. ರಾತ್ರಿ ನೆನೆಸಿಡಿ, ಒಂದು ಅರ್ಧ ಸ್ಪೂನ್ ಅಷ್ಟೇ. ರಾತ್ರಿ ಹೊತ್ತು ನೆನೆಸಿಟ್ಟು ಬೆಳಗ್ಗೆ ಅದನ್ನು ಹಾಗೆ ಕುಡಿಬೇಕು, ಖಾಲಿ ಹೊಟ್ಟೆಗೆ ಕುಡಿಬೇಕು. ಇದರಿಂದ ಬೋನ್ಸ್ಗಳು ಕೂಡ ಸ್ಟ್ರಾಂಗ್ ಆಗುತ್ತೆ, ಬಾಡಿಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ, ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಮತ್ತು ಒಂದು ತಿಂಗಳಿಗೊಂದ್ಸಲ ಅಥವಾ 15 ದಿನಕ್ಕೊಂದ್ಸಲ ಇದನ್ನು ಪೇಸ್ಟ್ ಮಾಡಿ ರಾತ್ರಿ ಹೊತ್ತು ನೆನೆಸಿಡಬೇಕು. ಒಂದು 2-3 ಸ್ಪೂನಷ್ಟು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಅದನ್ನ ಚೆನ್ನಾಗಿ ಪೇಸ್ಟ್ ಮಾಡಿ, ಅದ್ರ ಜೊತೆಗೆ ಬೇಕಾದರೆ ಈಗ ನಾನು ಆಗಲೇ ಹೇಳ್ದಾಗೆ ಎಗ್ ವೈಟು ಅಥವಾ ಮೊಸರು ಈ ಥರದ್ದು ಏನಾದರೂ ಮಿಕ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ಬರೀ ಮೆಂತ್ಯ ಪೇಸ್ಟನ್ನೇ ತಲೆಗೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಬಿಸಿನೀರಲ್ಲಿ ಹೇರ್ ವಾಶ್ ಮಾಡ್ಕೊಳ್ಳಿ. ತಲೆಗೆ ಸ್ನಾನ ಮಾಡೋದಿನ ಹಚ್ಕೊಂಡು ಸ್ನಾನ ಮಾಡ್ಬೋದು. ಏನಂದರೆ ಇದು ಸ್ವಲ್ಪ ಕೋಲ್ಡ್ ಇರುತ್ತೆ. ಯಾರಿಗೆಲ್ಲ ತುಂಬ ಈ ತಲೆನೋವು ಪ್ರಾಬ್ಲಮ್ಗಳಿದೆ ಮತ್ತು ಕೋಲ್ಡು ಇರುತ್ತೆ ಅಂಥವ್ರು ಸ್ವಲ್ಪ ನೋಡ್ಕೊಂಡು ತುಂಬ ಬಿಸಿಲಿರೋ ಟೈಮಲ್ಲಿ ಮಾತ್ರ ಹಚ್ಕೊಳ್ಳಿ. ಹೀಟ್ ಬಾಡಿ ಇರೋರಿಗೆ ಆರಾಮಾಗಿ ಇದನ್ನು ಹಚ್ಕೋಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಕೋಲ್ಡ್ ಬಾಡಿ ಇರೋರು ಮಾತ್ರ ನೋಡಿಕೊಂಡು ತುಂಬ ಬಿಸಿಲಿರೋ ಟೈಮಲ್ಲಿ ಮಾತ್ರ ಹಚ್ಕೊಳ್ಳಿ. ಯಾಕಂದರೆ ಮೆಂತ್ಯ ತುಂಬ ಕೋಲ್ಡ್ ಅಲ್ವಾ, ಹಾಗಾಗಿ ಹೇಳ್ತಾ ಇದ್ದೀನಿ. ಇದನ್ನು ನಾವು ಹೊಟ್ಟೆಗೂ ತೊಗೋಬೋದು, ಹೇರ್ ಪ್ಯಾಕಾಗಿ ಕೂಡ ಯೂಸ್ ಮಾಡ್ಬೋದು. ಎರಡಕ್ಕೂ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತು ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಇನ್ನು ಬಿಳಿ ಕೂದಲಿದೆ, ಏನು ಮಾಡೋದು, ಡೈ ಅಥವಾ ಕಲರಿಂಗ್ ಯಾವ್ದು ಯೂಸ್ ಮಾಡೋದು ಅನ್ನೋರಿಗೆ ನಾನು ಮೆಹಂದಿನೇ ಹೇಳ್ತೀನಿ. ಯಾವುದೇ ಕಂಪ್ನಿ ಮೆಹಂದಿನ ನೀವು ಯೂಸ್ ಮಾಡ್ಬೋದು. ಯಾಕಂದರೆ ಹೇರ್ ಕಲರ್ಗಿಂತ ಇದು ತುಂಬ ನ್ಯಾಚುರಲ್ ಆಗಿರುತ್ತೆ, ತುಂಬ ಒಳ್ಳೆಯದು. ಹಾಗಾಗಿ ಹೇಳ್ತಾ ಇದ್ದೀನಿ, ಹಾಕೊಳ್ಳಿ. ಯಾವಾಗಲಾದರೂ ಅಷ್ಟೇ, ರೆಗ್ಯುಲರಾಗಿ ಮಾಡಬೇಕು ಅಂತೇನಿಲ್ಲ. ತಿಂಗಳಿಗೊಂದ್ಸಲ, 2 ತಿಂಗಳಿಗೊಂದ್ಸಲ ನೀವು ಯಾವಾಗ ತುಂಬ ಫ್ರೀಯಾಗಿ ಆರಾಮಾಗಿದ್ದೀರೋ ಅಂಥ ಟೈಮ್ಗಳಲ್ಲಿ ಈ ರೀತಿ ಹೇರ್ ಕೇರ್ ಎಲ್ಲ ಮಾಡ್ಕೊಳ್ತಾ ಬನ್ನಿ. ಕ್ರಮೇಣ ನಿಮಗೆ ಹೇರ್ ಫಾಲ್ ಅನ್ನೋದು ಕಂಟ್ರೋಲ್ ಆಗ್ತಾ ಬರುತ್ತೆ. ನನಗೆ ಗೊತ್ತಿರೋಂಥ ಒಂದಷ್ಟು ಟಿಪ್ಸ್ಗಳನ್ನ ನಿಮ್ಗೆ ಹೇಳಿದ್ದೀನಿ. ಇದನ್ನು ಬೇಕಾದರೆ ನೀವು ಫಾಲೋ ಮಾಡ್ಬೋದು. ಇದೆಲ್ಲ ಕೂಡ ಆರ್ಗ್ಯಾನಿಕ್ ಆಗಿರೋವಂಥದ್ದೇ. ಹಾಗಾಗಿ ಆರಾಮಾಗಿ ಟ್ರೈ ಮಾಡಿ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ. ಇನ್ನು ಈ ಒಂದು ಆಯಿಲ್ ಬಗ್ಗೆ ಮಾತ್ರ ಹೇಳಲೇಬೇಕು ನಾನು. ಇದು ನಾನು ಮತ್ತೆ ಹೇಳ್ತಾ ಇದ್ದೀನಿ, ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ. ನಾನು ಅದಕ್ಕೆ ಏನು ಹೇಳೋದು ಬೇಡ ಅಂತ ಸುಮ್ಮನೆ ಇದ್ದೆ. ಆದರೆ ಪದೇ ಹೇರ್ ಫಾಲ್ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ದಿದ್ದರಿಂದ ಇವತ್ತು ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ಜೆಂಟ್ಸ್ಗೆ ಮಾತ್ರ ಯೂಸ್ ಮಾಡುವಂಥದ್ದು. ಇದು ಲೇಡೀಸ್ಗೆ ಯೂಸ್ ಮಾಡ್ಬೋದು ಏನೋ ಗೊತ್ತಿಲ್ಲ. ಇದರಲ್ಲಿ ಯಾವುದೇ ಥರ ಕೊಟ್ಟೂ ಇಲ್ಲ, ಲೇಡೀಸ್ ಯೂಸ್ ಮಾಡ್ಬೋದು ಅಂತ ಕೊಟ್ಟಿಲ್ಲ. ಜೆಂಟ್ಸ್ ಮಾತ್ರ ಯೂಸ್ ಮಾಡ್ತಾರಂಥದ್ದು. 100ಗೆ 100% ರಿಸಲ್ಟ್ ಬರುತ್ತೆ. ನಾನು ನಮ್ಮ ಯಜಮಾನ್ರಿಗೇ ಯೂಸ್ ಮಾಡ್ತಾ ಇದ್ದೀನಿ. ಯೂಶಲಿ ಅವ್ರಿಗೆ ಸ್ವಲ್ಪ ಹೇರ್ ಕಡಿಮೆನೇ ಇರೋದ್ರಲ್ಲಿ ಪರವಾಗಿಲ್ಲ ಅಂತ ಅನ್ನಿಸ್ತು, ಚೆನ್ನಾಗಿ ಬೆಳೆದಿದೆ. ಎಲ್ಲರೂ ಕೇಳ್ತಾರೆ ಹೆಂಗೆ ಬೆಳೆದ್ಬಿಡ್ತು ಕೂದಲು, ಯಾಕಂದರೆ ಎಷ್ಟೋ ಜನ ರೂಟ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ಕೊಳ್ತಾರೆ, ನಾಟಿ ಮಾಡಿಸ್ಕೊಳ್ತಾರೆ, ವಿಗ್ ಎಲ್ಲ ಹಾಕ್ಕೊಳ್ತಾರೆ. ಅಂಥದ್ರಲ್ಲಿ ಅದು ಹೇಗೆ ಬಂತು ಅಂತ. ನಿಜಕ್ಕೂ ಇದೊಂದು ಮ್ಯಾಜಿಕ್ ಆಯಿಲ್ ಅಂತಲೇ ಹೇಳ್ಬೋದು. ನನ್ನ ಫ್ರೆಂಡ್ ಹಸ್ಬೆಂಡ್ ಯೂಸ್ ಮಾಡ್ತಾಯಿದ್ರು. ನಾನು ಸುಮಾರು ಅವರು ರೆಗ್ಯುಲರಾಗಿ 3-4 ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ. ನಾನು ಕೂಡ ನೋಡಿದ್ನಲ್ವ, ಹಾಗಾಗಿ ನಾನು ಟ್ರೈ ಮಾಡಿದೆ. ಆಮೇಲೆ ಅವ್ರಿಗೆ ಖುಷಿ ಆಯಿತು, ಮತ್ತು ಕೂದಲು ಚೆನ್ನಾಗಿ ಬೆಳೆಯೋದಕ್ಕೂ ಶುರುವಾಯಿತು. ಹಾಗಾಗಿ ಈ ಆಯಿಲ್ನ ಬೇಕಾದರೆ ನೀವು ಯೂಸ್ ಮಾಡಿ. ಆದರೆ ಫಸ್ಟ್ ಟೈಮ್ ಯೂಸ್ ಮಾಡೋವಂಥವ್ರು ಹೆಡ್ ಶೇವ್ ಮಾಡಿ, ಕಂಪ್ಲೀಟಾಗಿ ಫುಲ್ಲು ಹೆಡ್ ಶೇವ್ ಮಾಡಿ ಆಮೇಲೆ ಯೂಸ್ ಮಾಡಬೇಕು. ಮತ್ತು ಈ ಆಯಿಲ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಬೇರೆ ಯಾವುದೇ ಆಯಿಲ್ಗಳನ್ನ ಯೂಸ್ ಮಾಡೋ ಹಂಗಿಲ್ಲ. ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಮತ್ತು ಬೇರೆ ಯಾವುದೇ ಆಗಿರಲಿ ಯೂಸ್ ಮಾಡ್ತಾ ಇದ್ರಿ ಅಂದರೆ ಅದು ಯಾವುದೇ ಆಯಿಲೂ ಯೂಸ್ ಮಾಡೋಂಗಿಲ್ಲ, ಇದನ್ನೇ ಯೂಸ್ ಮಾಡಬೇಕು. ಸ್ವಲ್ಪ ಕಾಸ್ಟ್ಲಿ ಇದೆ, ಹತ್ರ 1000 ರೂಪಾಯಿ ಆಗುತ್ತೆ. ಇದು 950, 960 ಒಂದೊಂದ್ಸಲ ಆಫರ್ ಹೇಗಿರುತ್ತೋ ಆ ಥರ ಬರುತ್ತೆ. ಮತ್ತು ಇದನ್ನು ಆನ್ಲೈನಲ್ಲೂ ಸಿಗುತ್ತೆ, ನಿಮಗೆ ಅಮೆಝಾನಲ್ಲಿ ತೊಗೋಬೋದು. ನೋಡ್ತೀನಿ ನಾನು, ಅದರ ಲಿಂಕ್ ಸಾಧ್ಯ ಆದರೆ ಶೇರ್ ಮಾಡ್ತೀನಿ, ಬುಕ್ ಮಾಡ್ಕೊಳ್ಳಿ. ಆನ್ಲೈನಲ್ಲಿ ಸಿಗುತ್ತೆ, ಆರಾಮಾಗಿ ಸಿಗುತ್ತೆ. ನಾನು ಪ್ರತಿ ಸಲ ಆನ್ಲೈನಲ್ಲೇ ತರಿಸ್ಕೊಂಡಿರೋದು, ಹಾಗಾಗಿ ಹೇಳ್ತಾ ಇದ್ದೀನಿ. ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಜೆಂಟ್ಸು ಕೂಡ ಟ್ರೈ ಮಾಡ್ಬೋದು. ಕೂದಲಂತೂ 100% ಬಂದೇ ಬರುತ್ತೆ. ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಅಲರ್ಜಿ ಆಗಿರಲಿ, ಮತ್ತು ಇರ್ಚಿಂಗ್ ಆಗಿರಲಿ, ಮತ್ತು ಆ ಥರದ್ದೆಲ್ಲ ಏನೂ ಆಗೋದಿಲ್ಲ. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಟ್ರೈ ಮಾಡಿ. ಈಗ ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ಕಮೆಂಟಲ್ಲಿ ಹೇಳಿ, ಆಯಿತಾ?